ಒಂದು ದೊಡ್ಡ ಸಾಧನೆ ಮಾಡ್ತಕ್ಕಂಥ ಅವಕಾಶ ಪರಮಾತ್ಮ ಕೊಡಲೇ ಬಂದಿದೆ. ಇವತ್ತು ಏನು ವೇದಿಕೆ ಮೇಲೆ ಇಷ್ಟಂತ ಜನ ಎಲ್ಲರೂ ಕುಳಿತಿದ್ದೀರಿ. ಪ್ರತಿದಿನ ವೇದಿಕೆ ಮೇಲೆ ಕುಳಿತಂತೆ ಎಲ್ಲ ದಾನಿಗಳು ಕೂಡ ಅವರವರ ಜೀವನದ ಸಾರ್ಥಕತೆಯನ್ನ ಕಂಡುಕೊಳ್ಳಲಿಕ್ಕೆ ಈ ಸನ್ನಿಧಾನ ಸಾಕ್ಷಿಯಾಗಿದೆ. ಪಡುಬಿದ್ರೆಯಲ್ಲಿ ಇಷ್ಟು ಚಂದದ ಒಂದು ಗುಡಿ ಆಗ್ತದೆ ಅಂತ ಯಾವುದು ಸಹ ಎಣಿಸಿರ್ಲಿಕ್ಕೆ ಸಾಧ್ಯ. ಇಲ್ಲಿ ಬಂದು ನಿಂತು ನೋಡಿದ್ರೆ ಯಾವುದೋ ಒಂದು ಲೋಕದಲ್ಲೇ ನಾವು ನಿಂತಿದ್ದೇವೆ ಅನ್ನೋ ಮಟ್ಟಕ್ಕೆ ಅಷ್ಟು ಚಂದದ ದೇವಸ್ಥಾನ ಇಲ್ಲಿ ಆಗಿದೆ. ನಾವೇ ಒಂದು ಸರ್ತಿ ಮಾತಾಡುವಾಗ ದೇವಸ್ಥಾನದ ಈ ಜೀರ್ಣೋದ್ಧಾರಕ್ಕೆ ಕೈ ಹಾಕಿದ್ದೇನೆ ಅಂತ ಹೇಳಿ ಪ್ರಕಾಶಕ್ಕೆ ಹೇಳಿ ಸುಮಾರು ಒಂದು 7-8 ತಿಂಗಳ ಹಿಂದೆ ಹಾಗೆ ಎಣಿಸಿದ್ವಿ. ಒಂದು ಬಹಳ ಒಂದು ಸುಂದರ ರೂಪ ಅದಕ್ಕೆ ಅದೇ ಬರುತ್ತೆ. ಯಾಕೆಂತಂದ್ರೆ ಇವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಕಾಪು ದೇವಸ್ಥಾನ ಮಾರಿಗುಡಿಯ ಒಂದು ವಾಸ್ತು ವಿನ್ಯಾಸವನ್ನು ನೋಡಿದಲ್ಲಿ ಅದ್ಭುತವಾದಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂಥದ್ದು 10ನೇ ಶ್ಲೋಕದಲ್ಲಿ ಹೇಳುತ್ತೆ, ಎಲ್ಲರಿಗೂ ಯೋಗವನ್ನು ದೇವರು ಕೊಟ್ಟಿದ್ದಾನೆ, ಕೆಲವರಿಗೆ ಮಾತ್ರ ಒಂದೊಂದು ಯೋಗವನ್ನು ಕೊಟ್ಟಿದ್ದಾನೆ. ಅದು ಹೇಗೆ ಅಂತಂದ್ರೆ ಶತೇಶು ಜಾಯೇತೆ ಶೂರಃ. ಒಬ್ಬ ಶೂರ ಆಗ್ಬೇಕಾದ್ರೆ ಎಲ್ಲರೂ ಶೂರ ಆಗೋದಿಲ್ಲ, 100 ಜನರಲ್ಲಿ ಒಬ್ಬ ಮಾತ್ರ ಶೂರ ಆಗೋದು. ಅದಲ್ಲದೆ ಸಹಸ್ರೇಶು ಚ ಪಂಡಿತ, ಓದಿದವರೆಲ್ಲರೂ ಪಂಡಿತ.